ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಸಿಯಾಗಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನಾನು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಿ. ನಾವು ಯಾವ ಗ್ಲಾಸಲ್ಲಿ ನೀರು ಹಾಕ್ಕೋತೀವೋ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಿಟ್ಟನ್ನ ತೊಗೋಬೇಕು. 1.5 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ಹಿಟ್ಟು ತೊಗೋಬೇಕು. ಇಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದ ನಂತರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇಲ್ಲಿ ನಿಧಾನಕ್ಕೆ ತಿರುಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚೂರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ, ಗಂಟು ಆಗದೆ ಇರೋ ಥರ ಈ ಥರ ನಿಧಾನಕ್ಕೆ ತಿರುಕೋಬೇಕು. ತುಂಬ ಈಸಿ, ತುಂಬ ಚೆನ್ನಾಗಿ ಮಾಡ್ಕೋಬಹುದು. ನೀವು ಒಂದು 2-3 ಸಲ ಮಾಡಿದರೆ ಆರಾಮ್ಸೆ ಬರುತ್ತೆ ಈಸಿಯಾಗಿ ನಿಮಗೆ. ಸೊ ಇಲ್ಲಿ ನಾನು 2 ಮುದ್ದೆ ಮಾಡೋ ಅಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀಟಾಗಿ ತಿರುಗಿದ್ದಾದ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಡಬೇಕು. ಇದಾದ ನಂತರ ಆಫ್ ಮಾಡಿಬಿಟ್ಟು ಈ ಕಡೆ ತೆಕ್ಕೊಂಬಿಟ್ಟು ನೀಟಾಗಿ ನಿಧಾನಕ್ಕೆ ತಿರುಕೋಬೇಕು. ಇದು ಚೆನ್ನಾಗಿ ನಿಧಾನಕ್ಕೆ ನೈಸಾಗಿ ತಿರ್ಕೊಂಡ ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ನೀರು ಸರ್ಕೊಂಡು ಆ ಪ್ಲೇಟ್ಗೆ ಹಿಟ್ಟೇನಿದೆ ಅದನ್ನ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನೀರಲ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ರೋಲ್ ಮಾಡಿದರೆ ಸಾಕು. ಈಸಿಯಾಗಿಯೇ ಮುದ್ದೆ ಕಟ್ಕೋಬೋದು. ಸೊ ಕೈಗೆ ನೀರು ಹತ್ಕೊಂಡು ಮಾಡೋದ್ರಿಂದ ಇದೇನು ಕೈ ಸುಡಲ್ಲ. ಸೊ ಈಸಿಯಾಗಿಯೇ ಮುದ್ದೆ ಕಟ್ಬೋದು. ಸೊ ಟ್ರೈ ಮಾಡಿ, ಈಸಿಯಾಗಿ ಮಾಡೋವಂಥ ಮೆಥಡ್ ಇದು. ಸೊ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ನಾನ್ ವೆಜ್ಜು ಎಲ್ಲದಕ್ಕೂ ತುಂಬ ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹಾಗೆ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ವ ಇದು ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನಿಲ್ಲಿ ಮುದ್ದೆನ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೈಗೆ ಅಂಟ್ಕೊಳ್ದಂಗೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.